ಭಾರತಕ್ಕೆ ಬಂದ ಯುರೋಪಿಯನ್ನರಿಗೆ ಮತ್ತು ಪ್ರಜೆಗಳು ಮತ್ತು ಅವರ ಮಧ್ಯೆ ಏನು ಭಾವನಾತ್ಮಕ ಸಂಬಂಧ ಇಲ್ಲ ಅನ್ನೋದು ಬಹಳ ಬೇಗ ಅರ್ಥ ಆಯಿತು. ಆದರೆ ಅವರು ಪ್ರಜೆಗಳನ್ನ ಅಥವಾ ರಾಜರನ್ನ ತಡೆದುಕೊಳ್ಳೋಕೆ ಹೋಗಲೇ ಇಲ್ಲ ಇನಿಷಿಯಲಿ. ಈ ಬ್ರಿಟಿಷ್ ಇವರು ಬಿಳಿ ತೊಗಲ್ನವರು ನಮಗೆ ಸ್ವಲ್ಪ ಕೇರ್ ಮಾಡ್ತಾರೆ, ಏನು ತೊಂದರೆ ಇಲ್ಲ ಅನ್ನೋ ಭಾವನೆ ಬಂತು. ಮತ್ತೆ ರಾಜನ ಹತ್ರ ಹೋಗಿ, ರಾಜ ನಾವು ಒಂದೊಂದು ಸಣ್ಣ ಕ್ಲಿನಿಕ್ ಮಾಡ್ತೇವೆ, ನಮ್ಮ ಸಿಸ್ಟರ್ಗಳು ಬರ್ತಾರೆ, ಮತ್ತು ನೀನೇನು ದುಡ್ಡು ಕೊಡೋದು ಬೇಡ, ನಾವು ನೋಡ್ಕೋತೇವೆ. ರಾಜನ ದುಡ್ಡು ಕೊಡೋದು ಬೇಡ, ಎಂತ ಬೇಕಾದ್ರೆ ಮಾಡಿ ಮಾರು, ರಸ್ತೆಗಳಿದ್ರೆ ಬೇಗ ಬರ್ಬೋದು ಮತ್ತು ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ತದೆ. ಮತ್ತೆ ಇವ್ರು ರಾಜನ ಹತ್ರ ಹೋದ್ರು, ರಾಜ ರಸ್ತೆಗಳನ್ನ ಮಾಡ್ತೇವೆ ನಾವು, ನೀನೇನು ದುಡ್ಡು ಕೊಡಬೇಕಾಗಿಲ್ಲ. ರಾಜ ಮತ್ತೆ ಓಹೋ ಅಂದ. ನಾನು ಮೊದಲೇ ಹೇಳ್ದಂಗೆ ಪೋರ್ಚುಗೀಸರು ಭಾರತಕ್ಕೆ ಬಂದರು, ಫ್ರೆಂಚರು ಬಂದರು, ಬ್ರಿಟಿಷರು ಬಂದರು, ಡಚ್ಚರು ಬಂದರು, ಈವನ್ ಡ್ಯಾನಿಷ್ ಪೀಪಲ್ ಕೂಡ ಭಾರತಕ್ಕೆ ಬಂದರು. ಆದರೆ ಮಿಕ್ಕಿದವರಿಗೆ ಸಾಧ್ಯವಾಗದ ಇಡೀ ಭಾರತದ ಸಾರ್ವಭೌಮತ್ವ ಬ್ರಿಟಿಷರಿಗೆ ಮಾತ್ರ ಯಾಕೆ ಸಾಧ್ಯ ಆಯಿತು? ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಕೇಸ್ ಸ್ಟಡಿ. ಏನಾಯಿತು, ಭಾರತಕ್ಕೆ ಬಂದ ಯುರೋಪಿಯನ್ನರಿಗೆ ಈ ನಮ್ಮ ಭಾರತದ ರಾಜರ ಲೋಲುಪ್ತತೆ ಮತ್ತು ಪ್ರಜೆಗಳು ಮತ್ತು ಅವರ ಮಧ್ಯೆ ಏನು ಭಾವನಾತ್ಮಕ ಸಂಬಂಧ ಇಲ್ಲ ಅನ್ನೋದು ಬಹಳ ಬೇಗ ಅರ್ಥ ಆಯಿತು. ಆದರೆ ಪೋರ್ಚುಗೀಸರು ಮತ್ತು ಫ್ರೆಂಚರು ಏನು ತಪ್ಪು ಮಾಡಿದ್ರು ಅಂದರೆ, ಈ ರಾಜರ ರೀತಿಯಲ್ಲೇ ದೌರ್ಜನ್ಯದಿಂದ, ಬಲಪ್ರಯೋಗದಿಂದ ಈ ಲೋಕಲ್ ಪಾಪ್ಯುಲೇಷನ್ನ, ಲೋಕಲ್ ಏರಿಯಾಗಳನ್ನ ಕಂಟ್ರೋಲ್ ತಗೊಳ್ಳೋಕೆ ಹೋದರು. ಆವಾಗ ಜನಕ್ಕೇನು ಅನಿಸ್ತು, ಅಲ್ಲ ಮಾರಾಯ, ಇವನು ಯಾವನೋ ಬಿಳಿ ತಗೊಂಡು ನಾವು ದೌರ್ಜನ್ಯ ಸಹಿಸ್ಕೊಳ್ಳೋಕ್ಕಿಂತ ನಮ್ಮ ರಾಜನ ದೌರ್ಜನ್ಯನೇ ಸಹಿಸ್ಕೊಳ್ಳೋದು ಒಳ್ಳೇದಲ್ಲ ಅಂದ್ಬಿಟ್ಟು ರಾಜನ ಜೊತೆ ನಿಂತು ಅವರು ಇವ್ರ ವಿರುದ್ಧ ಹೋರಾಡಿದ್ರು. ಹಾಗಾಗಿ ಫ್ರೆಂಚರಿಗೆ ಮತ್ತು ಪೋರ್ಚುಗೀಸರಿಗೆ ದೊಡ್ಡ ದೊಡ್ಡ ಭಾರತದ ಪ್ರದೇಶಗಳನ್ನ ವಶಕ್ಕೆ ತಗೊಳ್ಳೋದಕ್ಕೆ ಆಗಲೇ ಇಲ್ಲ. ಬ್ರಿಟಿಷರು ಭಾರತಕ್ಕೆ ಬರೋ ಅಷ್ಟೊತ್ತಿಗೆ ಅವರು ಪೋರ್ಚುಗೀಸರು ಗೋವಾನಲ್ಲಿ ಮತ್ತು ಫ್ರೆಂಚರು ಪಾಂಡಿಚೇರಿಯ ಸುತ್ತಮುತ್ತ ಪ್ರದೇಶಗಳಲ್ಲಿ ಸೆಟ್ಲ್ ಆಗಿತ್ತು. ಈ ಬ್ರಿಟಿಷರು ಭಾಳ ಬುದ್ಧಿವಂತ ಜನ, ಯುರೋಪದಲ್ಲೇ ಅವರು ಅತ್ಯಂತ ಬುದ್ಧಿವಂತ ಜನ. ಹಾಗಾಗಿ ಅವರು ಇಡೀ ಪ್ರಪಂಚನ ಆಳೋದಕ್ಕೆ ಸಾಧ್ಯ ಆಗಿತ್ತು. ಅವರು ಭಾರತಕ್ಕೆ ಬಂದಾಗ ಪರಿಸ್ಥಿತಿ ಅವರು ನೋಡಿದ್ರು, ಅವ್ರಿಗೂ ಅರ್ಥ ಆಯಿತು ಭಾರತದ ರಾಜರು ಯಾವ ರೀತಿ ಲೋಲುಪ್ತತೆಯಲ್ಲಿ ಮುಗಿದ್ದಾರೆ ಅಂತ. ಭಾರತದ ಪ್ರಜೆಗಳಿಗೂ ಅವ್ರಿಗೂ ಒಂದು ಭಾವನಾತ್ಮಕ ಸಂಬಂಧ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಯಿತು. ಆದರೆ ಅವರು ಪ್ರಜೆಗಳನ್ನ ಅಥವಾ ರಾಜರನ್ನ ತಡೆದುಕೊಳ್ಳೋಕೆ ಹೋಗಲೇ ಇಲ್ಲ ಇನಿಷಿಯಲಿ. ಅವ್ರೇನು ಮಾಡಿದ್ರು, ಈಗ ಅವ್ರು ಏನು ಮಾಡಿದ್ರು ಅನ್ನೋದನ್ನು ನಿಮಗೊಂದು ಕತೆ ಮೂಲಕ ಹೇಳ್ತೀನಿ. ಅದು ಆವಾಗ ನಿಮ್ಗೆ ಮನಸ್ಸಿಗೆ ತುಂಬ ನಾಟುತ್ತೆ. ಒಬ್ಬ ರಾಜ ಪ್ರತಾಪವರ್ಮ ಅಂತ ಇಟ್ಕೊಳ್ಳಿ. ಆವಾಗ ಅವರು ಬಂದ ಪ್ರದೇಶದಲ್ಲಿ ರಾಜ ಪ್ರತಾಪವರ್ಮ ಅಂತ ಒಬ್ಬ ರಾಜ ಇದ್ದ ಅಂತ ಇಟ್ಕೊಳ್ಳಿ. ಯಾವ ಬ್ರಿಟಿಷ್ ಆಫೀಸರ್, ಒಬ್ಬ ಟಾಪ್ ಆಫೀಸರು ಅವನ ಹತ್ರ ಬಂದ. ಈ ಪ್ರತಾಪವರ್ಮನ ಹತ್ರ 3 ದ್ವೀಪಗಳಿತ್ತು. ಒಂದು ವಂಗ ದ್ವೀಪ, ಅಲ್ಲಿ ತೆಂಗಿನಕಾಯಿ ಬೆಳೀತಾ ಇದ್ರು. ಇನ್ನೊಂದು ಲವಂಗ ದ್ವೀಪ, ಅಲ್ಲಿ ಸಾಂಬಾರು ಪದಾರ್ಥಗಳನ್ನ ಬೆಳೀತಾ ಇದ್ರು. ಇನ್ನೊಂದು ಜಂಬೂ ದ್ವೀಪ, ಅಲ್ಲಿ ಮಿಕ್ಕಿದ ಅಗ್ರಿಕಲ್ಚರ್ ಪ್ರಾಡಕ್ಟ್ಗಳನ್ನ ಬೆಳೀತಾ ಇದ್ರು. ಈ ಬ್ರಿಟಿಷ್ ಆಫೀಸರ್ ಬಂದವನು ರಾಜನ ಹತ್ರ ಬಂದು ಅವನಿಗೆ ಕಪ್ಪ ಕಾಣಿಕೆಗಳನ್ನೆಲ್ಲ ಕೊಟ್ಟು ಭಾಳ ನಯ ವಿನಯದಿಂದ ಹೇಳ್ದ, ರಾಜ ನಾವು ಫಸ್ಟು ತೆಂಗಿನಕಾಯಿ ವ್ಯಾಪಾರ ಮಾಡ್ತೇವೆ ನಿಮ್ಮ ಜೊತೆ, ನಿನ್ನ ಒಂದು ತೆಂಗಿನಕಾಯಿಗೆ ನಾವು 100 ರೂಪಾಯಿ ಕೊಡ್ತೇವೆ. ರಾಜನಿಗೆ ಖುಷಿಯೋ ಖುಷಿ. ಅರೆ ನನ್ನ ಮಕ್ಕಳು ಬೇವರ್ಸಿಗಳು ಮಾರೆ, ಆರೋಗ್ಯವರು ಪುರಿ 40 ರೂಪಾಯಿ ಕೊಡ್ತಾ ಇದ್ರು, ಇವರು 100 ರೂಪಾಯಿ ಕೊಡ್ತಾರೆ, ಆಯ್ತು ಮಾಡಿ ಅಂದ ಅವನು, ಪರ್ಮಿಷನ್ ಕೊಟ್ಟ. ಸೊ ಬ್ರಿಟಿಷರು ಸ್ಲೋಲಿ ವಂಗದ್ವೀಪಕ್ಕೆ ಎಂಟರ್ ಆದರು. ಅಲ್ಲಿಯ ಬೆಳೆಗಾರರ ಜೊತೆ ಇವರ ಇಂಟ್ರಾಕ್ಷನ್ ಶುರುವಾಯಿತು. ಏನಾಗ್ತಿತ್ತು, ಈ ರಾಜ ಏನೂ ಸವಲತ್ತುಗಳನ್ನು ಕೊಟ್ಟಿಲ್ವಲ್ಲ ಪ್ರಜೆಗಳಿಗೆ, ತನ್ನ ಇದರಲ್ಲೇ ಲೋಲುಪ್ತತೆಯಲ್ಲೇ ಇದ್ನಲ್ಲ. ಅಲ್ಲಿ ಒಂದು ಬ್ರಿಡ್ಜ್ ಕೂಡ ಇರಲಿಲ್ಲ. ಮಳೆಗಾಲದಲ್ಲಿ ಸೊಳೆ ನೆಗೆಸು ಬಂದು, ಅಂದರೆ ನದಿಗೆ ನೆಗೆಸು ಬಂದು ಆ ದ್ವೀಪ ಕಂಪ್ಲೀಟಾಗಿ ಭೂಪ್ರದೇಶದಿಂದ ಇದಾಗ್ಬಿಡೋದು, ಮಿಕ್ಕ ಭೂಪ್ರದೇಶದಿಂದ. ಮತ್ತು ಇವರಿಗೆ ತೆಂಗಿನಕಾಯಿಗಳನ್ನ ಸಾಗಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇವರಿಗೊಂದು ಬ್ರಿಡ್ಜ್ ಬೇಕು ಅನ್ನಿಸ್ತು. ರಾಜನ ಹತ್ರ ಹೋದ್ರು, ರಾಜ ನಾವು ಅಲ್ಲೊಂದು ಬ್ರಿಡ್ಜ್ ಕಟ್ಕೋತೇವೆ, ಮತ್ತು ನಿನ್ನ ಹತ್ರ 1 ರೂಪಾಯಿ ಕೇಳೋದಿಲ್ಲ. ದುಡ್ಡು ಕೇಳೋದಿಲ್ಲ ಅಂದ ತಕ್ಷಣ ರಾಜನ ಕಿವಿಗೆ ಚುರುಕಾಯ್ತು, ಆಯಿತು ಮಾಡಿ ಮಾರ್ರೆ ಅಂತ. ಇವರು ಪ್ರಜೆಗಳ ಹತ್ರ ಬಂದರು, ನೋಡಿ ನೀವು ಪಾಪ ಮಳೆಗಾಲದಲ್ಲಿ ನೀವು ಎಷ್ಟು ಕಷ್ಟಪಡ್ತೀರಿ, ಆಚೆ ಕಡೆ ಸಂಪರ್ಕನೇ ಇರೋದಿಲ್ಲ, ನಿಮಗೆ ಒಂದು ಸೇತುವೆ ಕಟ್ಟಿಕೊಡುವ ಅಂತ ನಮ್ಮ ಆಸೆ. ಒಂದು ಸೇತುವೆ ಕಟ್ತೇವೆ ಆಯಿತಾ? ಜನಕ್ಕೂ ಆಯಿತು ಅಂದರು. ಒಂದು ಸೇತುವೆ ಕಟ್ಟಿದ್ರು. ಸ್ವಲ್ಪ ಜನಕ್ಕೆ ಯಾರೇ ಪರವಾಗಿಲ್ಲ ಮಾರ, ಈ ಬಿಳಿ ತೊಗಲ್ನವರು ಸ್ವಲ್ಪ ಏನೋ ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅನಿಸ್ತು. ಸರಿ, ಸೇತುವೆ ಕಟ್ಟಿದ್ರು. ಹೀಗೆ ನಡೀತಾ ಇಲ್ಲೇನಾಗ್ತಾ ಇತ್ತು, ಸಿಕ್ಕಾಪಟ್ಟೆ ಈ ಸೊಳ್ಳೆಗಳ ಕಾಟ, ಜ್ವರ ಬರೋದು ಜನಕ್ಕೆ, ಒಬ್ಬ ಒಂದು ದಿವಸ ಬಂದರೆ ಮತ್ತೊಬ್ಬ ಬರೋದಿಲ್ಲ, ಕೆಲಸಕ್ಕೆ ಬರದೇ ಇರೋದು, ಈ ಅಟ್ರಿಷನ್ ರೇಟ್ ತುಂಬ ಇತ್ತು. ಆಗ ಬ್ರಿಟಿಷರಿಗೆ ಅನಿಸ್ತು, ಇಲ್ಲೊಂದು ಸಣ್ಣ ದವಾಖಾನೆ ಅಂತ ಓಪನ್ ಮಾಡಿದ್ರೆ ಇವರಿಗೆಲ್ಲ ಕರೆಕ್ಟಾಗಿ ಆರೋಗ್ಯ ಇದ್ದರೆ ದಿವಸ ಕೆಲಸಕ್ಕೆ ಬರ್ತಾರೆ, ನಮ್ಮ ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ತದೆ. ಮತ್ತೆ ರಾಜನ ಹತ್ರ ಹೋದ್ರು, ರಾಜ ನಾವು ಒಂದೊಂದು ಸಣ್ಣ ಕ್ಲಿನಿಕ್ ಮಾಡ್ತೇವೆ, ನಮ್ಮ ಸಿಸ್ಟರ್ಗಳು ಬರ್ತಾರೆ, ಮತ್ತು ನೀನೇನು ದುಡ್ಡು ಕೊಡೋದು ಬೇಡ, ನಾವು ನೋಡ್ಕೋತೇವೆ. ರಾಜನ ದುಡ್ಡು ಕೊಡೋದು ಬೇಡ, ಎಂತ ಬೇಕಾದ್ರೆ ಮಾಡಿ ಮಾರು,
ಇವರು ಪ್ರಜೆಗಳ ಹತ್ರ ಬಂದರು, ಅಲ್ಲ ನಿಮ್ಮ ಕಷ್ಟ ನೋಡ್ರೆ ನಮ್ಮ ಕಣ್ಣಲ್ಲಿ ನೀರು ಬರ್ತಾ ಇಲ್ಲ, ರಕ್ತ ಬರ್ತಾ ಉಂಟು. ಪಾಪ ನೀವು ನೋಡಿ ಎಷ್ಟು ಜನ ಕಾಯಿಲೆ ಬೀಳ್ತೀರಿ, ಸಾಯ್ತೀರಿ, ಇದು ಮಾಡ್ತೀರಿ, ಯಾರು ನೋಡ್ಕೊಳ್ಳೋದಕ್ಕಿಲ್ಲ. ನಾವೊಂದು ನಮ್ಮ ಇಂಗ್ಲೀಷ್ ದವಾಖಾನೆ ತೆಗಿತೇವೆ, ನಮ್ಮ ಸಿಸ್ಟರ್ಗಳು ಬರ್ತಾರೆ, ನಿಮ್ಮನ್ನು ನೋಡ್ಕೋತಾರೆ. ಒಂದು ಸಣ್ಣ ದವಾಖಾನೆ ತೆಗೆದು ಸಿಸ್ಟರ್ಗಳು ಬಂದರು, ಇವರಿಗೆ ಸಣ್ಣ ಪುಟ್ಟ ರೋಗಕ್ಕೆಲ್ಲ ಮಾತ್ರೆಗಳನ್ನ ಕೊಡೋಕೆ ಶುರು ಮಾಡಿದ್ರು. ಜನಕ್ಕೆ ಖುಷಿ ಆಯಿತು. ಪರವಾಗಿಲ್ಲ ಮಾರು, ಈ ಬ್ರಿಟಿಷ್ ಇವರು ಬಿಳಿ ತೊಗಲ್ನವರು ನಮಗೆ ಸ್ವಲ್ಪ ಕೇರ್ ಮಾಡ್ತಾರೆ, ಏನು ತೊಂದರೆ ಇಲ್ಲ ಅನ್ನೋ ಭಾವನೆ ಬಂತು. ಮೂರನೇದಾಗಿ ಏನಾಯಿತು, ಈ ದ್ವೀಪ ಎಲ್ಲೋ ಮೂಲೆಯಲ್ಲಿ ತೆಂಗಿನಕಾಯಿಗಳನ್ನ ಕೊಯ್ದು ತಗೊಂಬರ್ಬೇಕು ಅಂದರೆ ರಸ್ತೆಗಳಿಲ್ಲ, ತುಂಬ ಸ್ಲೋ. ರಸ್ತೆಗಳಿದ್ರೆ ಬೇಗ ಬರ್ಬೋದು ಮತ್ತು ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ತದೆ. ಮತ್ತೆ ಇವ್ರು ರಾಜನ ಹತ್ರ ಹೋದ್ರು, ರಾಜ ರಸ್ತೆಗಳನ್ನ ಮಾಡ್ತೇವೆ ನಾವು, ನೀನೇನು ದುಡ್ಡು ಕೊಡಬೇಕಾಗಿಲ್ಲ. ರಾಜ ಮತ್ತೆ ಓಹೋ ಅಂದ. ಇವರು ಪ್ರಜೆಗಳ ಹತ್ರ ಬಂದರು, ಮತ್ತೆ ಅದೇ ರಾಗ, ನಿಮ್ಮ ಕಷ್ಟ ನೋಡ್ರೆ ನಮ್ಮ ಕಣ್ಣಲ್ಲಿ ರಕ್ತ ಬರ್ತದೆ ಮಾರ್ರೆ, ನೀರು ಬರುತ್ತೆ ಇಲ್ಲ, ರಕ್ತ ಬರ್ತದೆ, ನಿಮಗೆ ಒಂದು ಇದಿಲ್ಲ, ನಾವು ನಿಮಗೆ ರಸ್ತೆಗಳನ್ನ ಮಾಡಿಕೊಡ್ತೇವೆ, ರಸ್ತೆಗಳನ್ನ ಮಾಡ್ತೇವೆ. ಇದೇನಾಗೋಯ್ತು, ಬರ್ತಾ 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 ಜನಕ್ಕೆ ರಾಜರ ಅನಾಚಾರಗಳನ್ನು ನೋಡಿ ಅಭ್ಯಾಸವಾಗಿದ್ದ ಜನಕ್ಕೆ ಇವರು ಬ್ರಿಡ್ಜ್ ಕೊಟ್ಟರು, ದವಾಖಾನೆ ಕೊಟ್ಟರು, ರಸ್ತೆಗಳನ್ನ ಕೊಟ್ಟರು. ನಿಧಾನವಾಗಿ ಇವರು ಆಪ್ತರಾಗ್ತಾ ಹೋದರು. ಯಾರು? ಈ ಬ್ರಿಟಿಷರು. ಈ ಆಪ್ತತನ ಅವರು ತಮ್ಮ ಇದಕ್ಕೆ ಹೇಗೆ ತಿರುಗಿಸ್ಕೊಂಡ್ರು ಮತ್ತು ಹೇಗೆ ಇವ್ರನ್ನ ಕ್ಯಾಪ್ಚರ್ ಮಾಡೋದು ಅನ್ನೋದು ಇನ್ನೂ ರೋಚಕವಾದ ಕಥೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಸದ್ಯಕ್ಕೆ ಸಾಕು. ಬಾಯ್.